कर्म तेरा अच्छा है तो किस्मत तेरी राजी है. ಅಂದ್ರೆ ನೀವು ಮಾಡುವ ಕರ್ಮ ಒಳ್ಳೆದಿದ್ರೆ ನಿಮಗೆ ಫಲಾನು ಒಳ್ಳೆದೇ ಸಿಗುತ್ತಂತೆ. ಆದರೂ ಈ ಸಮಾಜದಲ್ಲಿನ ಬಡ ರೈತರು ದುಡಿಯುತ್ತಿರುವಾಗ ಅವರ ದುಡಿದಿದ್ದು ಒಳ್ಳೆ ಫಲಾನೇ ಅವರಿಗೆ ಸಿಗುತ್ತಾ ಇಲ್ಲ. ಇದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ಇಲ್ಲ ತಾನೇ? ಹಾಗಾದರೆ ನಾನು ಹೇಳ್ತೀನಿ ಕೇಳಿ. ಇದಕ್ಕೆಲ್ಲ ಕಾರಣ ಸರ್ಕಾರ ಸರ್ಕಾರ ಸರ್ಕಾರ. ಬಡವರ ಪಾಲಿಗೆ ಸತ್ತು ಹೋದ ಸರ್ಕಾರ, ಗಣಿಕರವಿಲ್ಲದ ಧನಿಕರ ಕೈಯಲ್ಲಿರೋ ಸರ್ಕಾರ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಬಡಿದಾಡುವ ಮೂರು ಬಿಟ್ಟವರ ಸರ್ಕಾರ. ಪ್ರಜೆಗಳೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವುದು ಇದು ಪ್ರಜಾ ಸರ್ಕಾರ. ಪ್ರಜೆಗಳಿಂದ ಆರಿಸಿ ಹೋದ ಪ್ರಜಾಪ್ರತಿನಿಧಿಗಳು ಸತ್ಯ ನ್ಯಾಯ ಎಂಬ ವಿಧಾನಸೌಧದಲ್ಲಿ ಕುಳಿತು ಬಡವರ ಕಷ್ಟವನ್ನು ಆಲಿಸುವುದನ್ನು ಬಿಟ್ಟು ಬೆತ್ತಲೆ ಸಿನಿಮಾ ನೋಡಿ ಕತ್ತಲಲ್ಲಿ ಮತ್ತೊಬ್ಬರ ಹೆಂಡರ ಜೊತೆ ಸರಸಾಡುವ ಶಾಸಕರಿಗೆ ತಲೆಗೊಂದು ಮಂತ್ರಿಯ ಸ್ಥಾನ. ಇಂಥ ಲುಚ್ಚ ಕಚಡ ನನ್ನ ಮಕ್ಕಳಿಗೆ ಕಾಪಾಡಲಿಕ್ಕೆ ನಮ್ಮ ನಿಮ್ಮ ಹಿಂದೂ ಮುಸಲ್ಮಾನ ಶೀಖ ಇಸಾಯಿ ಎಂಬ ಜಾತಿ ಎಂಬ ಕವಚ. ಇನ್ನು ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ಕಾರ್ಯಾಂಗದಲ್ಲಿ ಕಪಟ ಅಧಿಕಾರಿಗಳು ಲಂಚವೆಂಬ ಮಂಚವನ್ನು ಏರಿ 3 ಅಂತಸ್ತಿನ ಮಹಡಿಯಲ್ಲಿ ಹಾಯಾಗಿ ಬದುಕುತ್ತಿರುವಾಗ ಇಂಥ ಕೆಟ್ಟ ಕರ್ಮವನ್ನು ನೋಡಲಾರದೆ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತಿರುವಳು. ಅಂದಾಗ ಬಡವರಿಗೆಲ್ಲಿದೆ ನ್ಯಾಯ? ನೇಗಿಲ ಯೋಗಿಗೆ ನೇಣಿಗೆ ಹಾಕಿ ಅವರ ಸಮಾಧಿ ಮೇಲೆ ರಾಜಕೀಯ ಮಾಡುವ ಬಂಡ ರಾಜಕಾರಣಿಗಳಿಗೆ, ಷಂಡ ಅಧಿಕಾರಿಗಳಿಗೆ ನೀತಿ ತತ್ವೋಪದೇಶದ ಬೀಜ ಬಿತ್ತಿದರೆ ಉತ್ತಮರಾಗುವರು ಯಾರು ಇಲ್ಲ ಈ ಕಷ್ಟ ಕಲಿಯುಗದಲ್ಲಿ. ಅಸತ್ಯ ಅಧರ್ಮ ಅನೀತಿಯ ಬೀಜ ಬಿತ್ತಿ ಆ ಮರದ ನಡುವಿನಲ್ಲಿ ಬದುಕುವ ಬಂಡ ಬದ್ಮಾಶರಿಗೆ ಮಿಂಡು ಹುಲಿಯಾಗಿ ಕ್ರಾಂತಿಯ ಶೇಡೆಂಬ ರೋಷಾಗ್ನಿ ಜ್ವಾಲೆಯಾಗಿ ಈ ಭಾರ್ಗವನ ಬ್ರಹ್ಮಾಂಡದಲ್ಲಿ ಸುಟ್ಟು ಹಾಕುತ್ತಿದೆ ಶ್ರೀಮಂತರನ್ನು. ಅದಕ್ಕಾಗಿ ಸೊಕ್ಕಿನ ಶ್ರೀಮಂತರು ಗಳಿಸಿರುವ ಸರ್ವ ಸಂಪತ್ತನ್ನು ಲೂಟಿ ಮಾಡಿ ಕಷ್ಟದಲ್ಲಿ ಇರುವವರಿಗೂ ಕಡು ಬಡವರಿಗೆ ಕೊಟ್ಟು ಕೈ ಹಿಡಿದು ಮೇಲೆತ್ತುವುದೊಂದೇ ಈ ಅಭಿನಯ ಚಕ್ರವರ್ತಿ ಕಲಿಯುಗದ ಭಾರ್ಗವನ ದಂಧೆ.
ಒಬ್ಬ ಪೊಲೀಸ್ ಅಧಿಕಾರಿ ಎನ್ನದೆ ಮೈ ಮೇಲೆ ಖಬರ್ ಇಲ್ಲದೆ ಬರುತ್ತಿರುವೆಯಲ್ಲ, ಯಾರಲೇ ನೀನು? ಮಾಸ್ ದಮ್ಮುಂಟೆ ಖಾಸ್. ನಾನು ಎನ್ನುವರ ನರತಲೆಗಳನ್ನು ಕತ್ತರಿಸಿ ಇಡೀ ಪರ್ವತನ್ನೇ ಹೊತ್ತೊಯ್ಯುವ ದಿಕ್ಕೆಟ್ಟ ಹುಲಿ, ಶ್ರೀಮಂತರಿಗೆ ಗರ್ಜಿಸುವ ಸಿಂಹ, ಬಡವರ ಪಾಲಿಗೆ ಕರ್ಣ, ದೀನದಲಿತರಿಗೆ ಸಮಾಜ ರಕ್ಷಕ. ಇನ್ನು ಬಡವರ ಒಡಲನ್ನೇ ಕಿತ್ತು ತಿನ್ನುವ ನಿಮ್ಮಂತ ಭ್ರಷ್ಟ ಅಧಿಕಾರಿಗಳಿಗೆ ಮೆಟ್ಟು ನಿಂತು ಮಟ್ಟ ಹಾಕಲು ಆ ನನ್ನ ತಾಯಿ ಮುತ್ತೈದೆ ಗಂಗಾಬಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದಿರುವೆ ಕಲಿಯುಗದ ಭಾರ್ಗವ. ಕಲಿಯುಗದ ಭಾರ್ಗವ, ಬಡವರನ್ನು ಕಾಪಾಡಲು ಸಮಾಜವಿದೆ, ಈ ಸಮಾಜವನ್ನು ಕಾಪಾಡಲು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಪಾಡಲು ನ್ಯಾಯಾಂಗವಿದೆ. ಅಂಥದ್ರಲ್ಲಿ ನೀನ್ಯಾವರಲ್ಲಿ ಬಾಯ್ ಬಡಕ ಭಾರ್ಗವ? నామస్మరణ చేసిన ముల్లోకాలకు ಅಧಿಕಾರಿಗಳು, ಸಮಾಜ, ಪೊಲೀಸ, ನ್ಯಾಯಾಂಗ, ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಶ್ರೀಮಂತರೆಂಬ ಮೇಲ್ವರ್ಗದ ಜನ ಅಟ್ಟಹಾಸದಿಂದ ಮೆರೆಯುವ ಭಂಡ ಸಮಾಜವಿದು. ಇನ್ನು ಪುಂಡ ರಾಜಕಾರಣಿಗಳ ಪುಡಿಗಾಸಿಗೆ ಬಾಯಿ ಚಾಚಿ ಲಂಗು ಲಗಾಮ ಇಲ್ಲದೆ ಬಡವರ ಮೇಲೆ ಕೇಸ್ ಹಾಕಿ ಶ್ರೀಮಂತರ ಮನೆ ಕಾಯುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಷ್ಟಿಲ್ಲ ಈ ನಿನ್ನ ಡಿಪಾರ್ಟ್ಮೆಂಟ್ನಲ್ಲಿ. ಅಷ್ಟೇ ಯಾಕೆ, ದೇವರಂತಿರುವ ನ್ಯಾಯ ದೇವತೆಗಳೇ ಹೆಣದ ಆಸೆಗಾಗಿ ಹೆಣಗಾಡುತ್ತಿರುವುದು ನೀನು ನೋಡಿರಬೇಕಲ್ಲ. ಅಂದಾಗ ದೇವರೇ ಇಲ್ಲದ ಗುಡಿಯಲ್ಲಿ ಪೂಜಿಸಿದರೆ ಫಲವೇನು? ಮಾತಿಗೊಮ್ಮೆ ಭ್ರಷ್ಟರು ಭ್ರಷ್ಟರು ಅನ್ನುವ ನಿನ್ನಂತ ದರ್ಪದ ಕುನ್ನಿಗಳಿಗೆ ಹೆಡೆ ಮುರಿ ಕಟ್ಟಿ ದಡ ಸೇರಿಸಿ ನ್ಯಾಯ ನೀತಿ ಧರ್ಮ ಕಾಪಾಡಲು ನಮ್ಮಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇರುವರೆಂದು ಮಾತ್ರ ಮರೆಯಬೇಡ. ಏನಂದ್ರೆ ಅಧಿಕಾರಿಗಳು ಬಡವರ ಪಾಲಿಗೆ ಸೇವಕರಾಗಬೇಕಾಗಿದ್ದ ಅಧಿಕಾರಿಗಳು ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಐಷಾರಾಮ ಜೀವನ ನಡೆಸುತ್ತಿರುವಾಗ ಲೋಕಾಯುಕ್ತೆಂಬ ಹದ್ದಿನ ಕಣ್ಣಿಗೆ ಬಿದ್ದು ಮಿಕ್ಕಗಳಿಂದ ವಶಪಡಿಸಿಕೊಂಡಿದ್ದು ಕೆಜಿಗಟ್ಲೆ ಬಂಗಾರ, ಕೋಟಿಗಟ್ಲೆ ಹಣ ಸಿಕ್ಕಿರೋದು ನಿಮ್ಮಂತ ದುಷ್ಟ ಪೊಲೀಸ್ ಅಧಿಕಾರಿಗಳ ಮನೆಯಲ್ಲಿ ವಿನಃ ನಮ್ಮಂತ ಇವರಂತ ಬಡವರ ಮನೆಯಲ್ಲ. ಭಾರ್ಗವ, ನಾನು ಒಬ್ಬ ಸರ್ಕಾರದ ಸೇವಕನಾಗಿ ಸರ್ಕಾರ ಕೊಡುವ ಸಂಬಳದಲ್ಲಿ ನನ್ನ ಸುಖ ಜೀವನ ನಡೆಸಿ ಅನ್ನ ಹಾಕುವ ಮನೆಗೆ ಕಣ್ಣ ಹಾಕುವ ಭ್ರಷ್ಟ ಅಧಿಕಾರಿಯಲ್ಲ. ನೋಡು, ನೀನೊಂದು ಕಾಡಿನಲ್ಲಿರುವ ಮದವೇರಿದ ಮದ್ದಾನೆ ಅಂತೆ. ನನಗೆ ಸರಿಸಾಟಿ ಯಾರು ಇಲ್ಲ ಅಂತ ಅಂದುಕೊಂಡಿರುವೆ. ಆದರೆ ನಿನ್ನಂತ ಗರ್ವದ ಗಜಗಳನ್ನು ಒಂದು ಸಣ್ಣ ಇರುವೆ ಸ್ವಕ್ಕನ್ನಡಗಿಸಬಲ್ಲದು. ಅಂಥದ್ರಲ್ಲಿ ನೀನು ನನ್ನ ಕಾನೂನಿಗೆ ಯಾವ ಲೆಕ್ಕ ಚುಕ್ತ ಮಾಡುವೆ ಹೇಳು? ಏನಂದೆ? ಕಾಡಿನಲ್ಲಿ ಮದವೇರಿದ ಆನೆ. ಆನೆ ನಡೆದಿದ್ದೇ ದಾರಿ, ಆನೆದೆ 6 ಹೆಜ್ಜೆ ಆದರೆ ಈ ಹುಲಿದು 3 ಹೆಜ್ಜೆ. ಲೆಕ್ಕ ಚೊಕ್ಕ ಮಾಡಲು ಸೊಕ್ಕಿನಿಂದ ಬಂದರೆ ನನ್ನ ಶಿರ ಹೋದರೂ ಚಿಂತಿಸದೆ
ವೈರಿಗಳ ಸೊಕ್ಕ ನಡಗಿಸುವ ಸಿಡಿಗೊಂಡವನು. ಇವನು ಕರುಣೆಯಿಂದ ಬಂದರೆ ಕಲಿಯುಗದ ಕರ್ಣ. ಸಿಡಿದೆದ್ದರೆ ಈ ಭಾರ್ಗವ ಓರ್ಗರೆಯುವ ಜಲಪಾತವಿದ್ದ ಹಾಗೆ. ಲೇ, ದೂರದಿಂದ ನೋಡಿ ಖುಷಿ ಪಡಬೇಕೆ ವಿನಃ ಈ ಭಾರ್ಗವನ ಹತ್ತಿರ ಹೋದರೆ ಸತ್ತು ಹೋಗ್ತೀಯ. ಲೇ, ನೀನು ಹೀಗೆ ಶೂರತನದ ಮಾತಾಡಿ ನನ್ನೆದರು ಹಾಕಿಕೊಂಡರೆ ನನ್ನ ಕಾನೂನಿನ ಬಾಣಗಳಿಂದ ನಿನ್ನನ್ನು ಪಳಗಿಸಿ ಕತ್ತಲ ಕೋಣೆಗೆ ಒಯ್ಯಲು ಸದಾ ಸಿದ್ಧ ಇನ್ಸ್ಪೆಕ್ಟರ್ ಜಗದೀಶ್. ಕತ್ತಲ ಕೋಣೆ ಮಿಸ್ಟರ್ ಜಗದೀಶ್, ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಆ ಬ್ರಿಟಿಷರ ಕಾರಾಗೃಹದ ಕತ್ತಲ ಕೋಣೆಗೆ ಹೆದರಿದರೆ ಇಂದು ನಮಗೆ ಸ್ವಾತಂತ್ರ್ಯನೇ ಸಿಗುತ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕು ವರ್ಷಗಳ ಗತಿಸಿದರು ಬಡ ರೈತರ ಸ್ವಾತಂತ್ರ್ಯ ಕಸಿದುಕೊಂಡು ತಿನ್ನುವ ಬಂಡ ಶ್ರೀಮಂತರಿಗೆ ಸೊಟ್ಟು ಹೊಡೆದು ನಿಲ್ಲುವ ಈ ಗಂಡುಗಲಿ ಭಾರ್ಗವರಿಗೆ ನಿನ್ನ ಕತ್ತಲ ಕೋಣೆ ಭಯ. ಮಿಸ್ಟರ್ ಜಗದೀಶ್, ಕತ್ತಲ ಕೋಣೆಗೆ ಹೊತ್ತೊಯ್ಯುತ್ತೀನೆಂಬುದು ಹುಚ್ಚು ಭ್ರಮೆ ಬಿಟ್ಟು ಬಿಡ. ಭ್ರಮೆಯಲ್ಲ ಭಾರ್ಗವ, ಕಾನೂನು ಎಂಬುದು ಬೆಂಕಿಯ ಕೆಂಡವಿದ್ದಂತೆ. ಒಂದು ಸಾರಿ ಸೋಕಿದರೆ ಸಾಕು, ಸಾಯುವವರೆಗೂ ಹೋಗುವುದಿಲ್ಲ ಆ ಸುಟ್ಟ ಗಾಯದ ನೋವು. ಆವಾಗ ಈ ನಿನ್ನ ರೋಷಾವೇಶದ ಮಾತುಗಳು ತಾಳ್ಮೆ ಕಳೆದುಕೊಂಡು ಮೌನವಾಗಿ ಮಲಗ್ ಬಿಡ್ತೀಯ. ಎಚ್ಚರ ಎಚ್ಚರ ಎಚ್ಚರಿಕೆ ಕೊಟ್ಟ ತಕ್ಷಣ ಹುಲಿಯು ಮಾಂಸವನ್ನು ತಿನ್ನುವ ಬದಲು ಹುಲ್ಲವನ್ನು ತಿನ್ನಬಹುದೇ? ಅದೆಂದಿಗೂ ಸಾಧ್ಯವಿಲ್ಲ. ಹುಲಿ ಒಮ್ಮೆ ಬೆನ್ನೆತ್ತು ಬೇಟೆಯಾಡಲು ಸಿದ್ಧವಾದರೆ ಮುಗೀತು. ವೈರಿಗಳ ಬಿಸಿ ನೆತ್ತರವನ್ನು ಕುಡಿದು ಹಸಿ ಮಾಂಸವನ್ನು ಕಚ್ಚಿ ಕಚ್ಚಿ ತಿನ್ನುವುದೇ ಈ ಗಂಡು ಹುಲಿಯ ಗಾಂಭೀರ್ಯದ ಗಮ್ಮತ್ತು. ಅಂದಾಗ ಷಂಡನಂತೆ ಶರಣಾಗುವ ಹೇಡಿಯಲ್ಲ ಇನ್ಸ್ಪೆಕ್ಟರ್ ಈ ಭಾರ್ಗವ. ನೀನು ಹೀಗೆ ಲಂಗು ಲಗಾಮಿಲ್ಲದೆ ನನ್ನೆದುರು ಹಾಕಿಕೊಂಡ್ರೆ ನನ್ನ ಕಾನೂನಿನ ಅಂಕುಶವನ್ನಿಟ್ಟು ನಾನು ಹೇಳುವ ಹಾಗೆ ಕೇಳದಂತೆ ಮಾಡದೆ ಹೋದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಜಗದೀಶ್ನೇ ಅಲ್ಲ. ಇನ್ಸ್ಪೆಕ್ಟರ್, ಹಾಗಾದರೆ ಈ ಭಾರ್ಗವನ ಸೇಡಿನ ಸಂಚು ಬಿಚ್ಚಿಡುವ ಕೇಳು. ಅಬಲೆಯರ ಮೇಲೆ ಅತ್ಯಾಚಾರ ಮಾಡುವ ಷಂಡರಿಗೆ ಮಿಂಡು ಹುಲಿಯಾಗಿ, ಬಡವರ ಆಸ್ತಿಯನ್ನು ಹರಿದು ತಿನ್ನುವ ಶ್ರೀಮಂತರಿಗೆ ಗಂಡು ಹುಲಿಯಾಗಿ, ತಾಶಿಗೊಂದು ಬಣ್ಣ ಬದಲಾಯಿಸುವ ಬಂಡ ರಾಜಕಾರಣಿಗಳಿಗೆ ಹೆಡೆಮುರುಗಿ ಕಟ್ಟಿ ಹೊತ್ತೊಯ್ಯುವ ಗರುಡನಾಗಿ ಇಂಥ ಎಲ್ಲ ಕೆಲಸ ಮಾಡುವ ನನಗೆ ನಿನ್ನ ಕಾನೂನಿಂದ ತಡೆಯಲು ಸಾಧ್ಯವಿಲ್ಲ. ನಿನ್ನಲ್ಲಿ ಏನಾದರೂ ಕಾನೂನಿನ ದರ್ಪದ ಗಂಡಸ್ತನರ ಇದ್ದರೆ ತಡೆದು ನಿಲ್ಲಿಸು ಈ ಅಭಿನಯ ಚಕ್ರವರ್ತಿ ಕಲಿಯುಗದ ಭಾರ್ಗವನಿಗೆ. ಹೋಗಲೇ ಹೋಗು. ನಿನ್ನ ಜನುಮದ ಜಾತಕವನ್ನು ಜಾಲಾಡಿ ನೀನು ಇಡುವ ಹೆಜ್ಜೆಯನ್ನು ಪತ್ತೆ ಹಚ್ಚಿ ನೀನು
ನೀನು ಮಾಡುವ ಕರ್ಮಗಳಿಗೆ ಧರ್ಮದ ಬೇಟೆಗಾರನಾಗಿ ಬಂದು ನಿನ್ನನ್ನು ಕಾನೂನಿನ ಬಾಣಗಳಿಂದ ಬಂಧಿಸದೆ ಹೋದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಏನಣ್ಣ ದಾರಿಯಲ್ಲಿ ಒಬ್ನೇ ನಿಂತು ಏನು ವಿಚಾರ ಮಾಡ್ತಿದ್ಯಲ್ಲ, ಯಾಕೆ? ಏನಿಲ್ಲಮ್ಮ, ಹಾದಿಯಲ್ಲಿ ಬರುವಾಗ ಹುಚ್ಚು ನಾಯಿ ಒಂದು ಕಂಡವರಿಗೆ ಬೊಗಳುತ್ತಿತ್ತು. ಅದನ್ನು ಓಡಿಸಿ ಬಂದೆನಮ್ಮ, ಅದಕ್ಕೆ ಲೇಟ್ ಆಯ್ತು. ಸಾರಿ ಅಮ್ಮ. ನಾಯಿಗಳೆಂದ ಮೇಲೆ ಕಂಡವರಿಗೆ ಬೊಗಳೋದೇ ಅದರ ಹುಟ್ಟುಗುಣ ಅಣ್ಣ. ಅದಕ್ಕೆ ನೀನ್ ಯಾಕೆ ಚಿಂತೆ ಮಾಡ್ತೀಯ? ಚಿಂತಿಸಬೇಕಮ್ಮ, ಏಕೆಂದರೆ ಅದರಿಂದ ಈ ಸಾಮಾನ್ಯ ಜನರಿಗೆ ತೊಂದರೆಯಾಗಬಾರದಲ್ಲವೇ? ಅಣ್ಣ, ನೀನು ಪೊಲೀಸ್ ಕೆಲಸ ಮಾಡೋಕ್ ಬಂದಿದ್ಯೋ ಇಲ್ಲ ಈ ನಿನ್ನ ತಂಗಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ಯೋ? ಸಾರಿ ಅಮ್ಮ, ನಿನಗೆ ಗೊತ್ತಲ್ಲ ನಮ್ಮ ಕೆಲಸವೇ ಹಾಗಲ್ಲವೇ? ಅಷ್ಟಕ್ಕೂ ಈ ನನ್ನ ಮುದ್ದಾದ ತಂಗಿಯನ್ನು ಮರೆಯಲು ಸಾಧ್ಯವೇ? ಅದಕ್ಕೆ ತಾನೇ ಬಸ್ ಸ್ಟ್ಯಾಂಡ್ವರೆಗೆ ಬಂದಿದ್ದು ನಿನ್ನ ಕರೆದುಕೊಂಡು ಹೋಗಲು. ಹೌದಣ್ಣ, ನೀನು ನನ್ನ ಪ್ರೀತಿ ಅಣ್ಣ. ಸುಮ್ಮನೆ ತಮಾಷೆ ಮಾಡ್ದೆ. ಬಾರಣ್ಣ ಹೋಗೋಣ.